ಓಂ ಶಂ ಶನೇಶ್ಚರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಮಣ್ಣು ಪಾಲಾಗಬೇಕು ಅಥವಾ ನಿರ್ವಾಣ ಆಗಬೇಕು ಅಂತಕ್ಕಂಥದ್ದನ್ನು ನಮಗೆಲ್ರಿಗೂ ಗೊತ್ತಿದೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ, ಸಂಸ್ಕೃತಿಯಲ್ಲಿ, ಪರಂಪರೆಗಳಲ್ಲಿ ನಮ್ಮ ಶ್ರದ್ಧಾ ಕಾರ್ಯಗಳನ್ನು ಯಾರು ಮಾಡಬೇಕು? ನಮಗೇನು ವಂಶ ಇದ್ದಾಗ ಮಕ್ಕಳು ಮಾಡ್ತಾರೆ, ಅದು ನಮಗೆಲ್ರಿಗೂ ಗೊತ್ತಿರೋದು. ಆದರೆ ಇವತ್ತಿನ ದಿವಸ ಮಕ್ಕಳಿಲ್ಲದವರಿಗೆ, ಗಂಡು ಮಕ್ಕಳಿಲ್ಲದವರಿಗೆ, ಗಂಡು ಮಕ್ಕಳು ಇಲ್ಲ, ಹೆಣ್ಮಕ್ಳು ಇಲ್ಲ. ಸೊ ಗಂಡು ಮಕ್ಕಳು ಇಲ್ಲ, ಹೆಣ್ಮಕ್ಳು ಇಲ್ಲ ಅಂತಹವರಿಗೆ ಶ್ರಾದ್ದ ಕಾರ್ಯ ಯಾರು ಮಾಡಬೇಕು? ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಹೆಣ್ಣು ಮಕ್ಕಳು ಮಾಡ್ಬೋದಾ ಮಾಡಬಾರ್ದಾ ಅಂತ ಬಂದಾಗ, ನಮ್ಮ ಪ್ರಕಾರ ಅದು ಆ ಹೊಟ್ಟೆಯ ಕುಡಿ ಕೂಡ ಆಗಿರೋದ್ರಿಂದ ಹೆಣ್ಣುಮಕ್ಕಳಿಗೂ ಹಕ್ಕಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಾವು ಪರಿವರ್ತನೆ ಜಗದ ನಿಯಮ ಅಂತ ಕರಿತೀವಿ. ಕೆಲವನ್ನು ನಾವು ಕಾಲಕ್ಕೂ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳಲ್ಲೂ ಕೆಲವನ್ನು ನಾವು ಬದಲಾವಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ರೀತಿ ನೋಡೋಕೆ ಹೋದಾಗ ಹೆಣ್ಣುಮಕ್ಕಳು ಕೂಡ ಎಷ್ಟೋ ಶ್ರಾದ್ದ ಕಾರ್ಯಗಳನ್ನು ಮಾಡೋ ಹಕ್ಕು ಅವ್ರಿಗೂ ಇದೆ. ಆ ಒಂದು ಒಳ್ಳೆಯ ಮನಸ್ಸಿನಿಂದ ಅವ್ರು ಮಾಡ್ಕೋಬೋದು. ಆದರೆ ಹೆಣ್ಣುಮಕ್ಕಳು ಇಲ್ಲ, ಗಂಡು ಮಕ್ಕಳು ಇಲ್ಲ, ಮಕ್ಕಳಿಲ್ಲದವರಿಗೆ ಶ್ರಾದ್ದ ಕಾರ್ಯ ಯಾರು ಮಾಡಬೇಕು? ಯಾಕೆಂದರೆ ಆ ಒಂದು ಮೃತರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವು ಶ್ರದ್ಧಾ ಕಾರ್ಯಗಳನ್ನು ಮಾಡಲೇಬೇಕು. ಕನಿಷ್ಠ 1 ವರ್ಷ, ಕನಿಷ್ಠ 3 ವರ್ಷ ಮಾಡಿದ್ದೆ ಆದರೆ ಆ ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಶ್ರಾದ್ದ ಕರ್ಮಗಳನ್ನು ನಾವು ಹಿರಿಯ ಮಗ ಮಾಡಬೇಕು ಅಥವಾ ಗಂಡು ಮಗ ಮಾಡಬೇಕು ಅಂತಕ್ಕಂಥ ಒಂದು ಕಟ್ಟುಪಾಡುಗಳು ನಮ್ಮಲ್ಲಿದ್ದರೂ ಕೂಡ ಕೆಲವೊಂದು ಅದರಲ್ಲಿ ಪರಿವರ್ತನೆ ಕೂಡ ಆಗಿದೆ. ಇವತ್ತು ಮಕ್ಕಳಿಲ್ಲದವ್ರಿಗೆ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು ಅಂತನ್ನೋದನ್ನು ಕೂಡ ನಾವು ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಏಕೆಂದರೆ ನಾವು ಇವತ್ತಿನ ದಿವಸ ತಂದೆಯ ಆಸ್ತಿಗೆ ನಾವು ಹಕ್ಕದಾರರು, ತಂದೆಯ ನಾವು ವ್ಯವಹಾರಗಳಿಗೆ ಅಥವಾ ತಂದೆಯ ಸಾಲಕ್ಕೂ ನಾವೇ ಹಕ್ಕದಾರರಾಗಬೇಕಾಗತ್ತೆ. ಹಾಗೆ ತಂದೆಗೆ ಪ್ರತಿಯೊಂದಕ್ಕೂ ಕೂಡ ಸರ್ವಸ್ವಕ್ಕೂ ನಾವು ಹಕ್ಕದಾರರು. ನಾವು ವಂಶ ಒಂದು ಕುಡಿಗಳು ಅಂದಾಗ ಆ ಶ್ರದ್ಧಾ ಕಾರ್ಯಗಳನ್ನು ನಾವೇ ಮಾಡೋಕ್ಕೆ ನಮಗೆ ಹಕ್ಕು ಕೂಡ ಇರುತ್ತೆ. ಯಾಕೆಂದರೆ ಅದು ಗೋತ್ರದ ಒಂದು ಪ್ರವರ್ತಕರು, ಅಂದರೆ ಗೋತ್ರವನ್ನು ನಾವು ಅನುಸರಿಸ್ತಕ್ಕಂಥವರು ಕೂಡ ಆಗಿರೋದ್ರಿಂದ ಮಕ್ಕಳು ಮಾಡ್ತೀವಿ. ಮಕ್ಕಳೇ ಇಲ್ಲದವ್ರಿಗೆ ನಾವು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ನೋಡೋಕ್ಕೆ ಹೋದಾಗ ನಾವು ಇದರಲ್ಲಿ ಇತಿಹಾಸ, ಈ ಚಿತ್ರಾಂಗದನಿಗಿರ್ಬೋದು, ಅರ್ಜುನನ ಮಗ, ಅದರದ್ದೆಲ್ಲ ಹಳೆಯ ಕಥೆಗಳು ತಗೊಂಡಾಗ ನಮಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಲ್ಲದೆ ಇರೋರಿಗೆ, ಹೆಣ್ಣು ಗಂಡು ಇಲ್ಲ ಅಂದರೆ ಆ ಗೋತ್ರಕ್ಕೆ ಸಂಬಂಧಿಸಿದವರು ಯಾರು ಬೇಕಾದರೂ ಅವರ ಶ್ರದ್ಧಾ ಕಾರ್ಯಗಳನ್ನು ಮಾಡಬಹುದು. ಆ ಗೋತ್ರಕ್ಕೆ ಸಂಬಂಧಿಸಿದವರು. ಇಲ್ಲಿ ಏನಾಗುತ್ತೆ, ಯಾರೋ ಅಪರಿಚಿತ ಎಲ್ಲೋ ಸತ್ತೋದ, ಅವನ ಕಾರ್ಯಗಳನ್ನು ನಾವು ಆಟೋಮೆಟಿಕ್ಕಾಗಿ ಮಾಡ್ತೀವಿ, ಅದು ನಮ್ಮ ಪುಣ್ಯ ಆಗುತ್ತೆ. ಆದರೆ ಶ್ರದ್ಧಾ ಕಾರ್ಯಗಳನ್ನು ಯಾರು ಮಾಡ್ಬೋದು? ಸಗೋತ್ರದವರು ಶ್ರದ್ಧಾ ಕಾರ್ಯಗಳನ್ನು ಮಾಡಬಹುದು. ಅದರಿಂದ ಕೇವಲ ಆತ್ಮಶಾಂತಿನೇ ಅಲ್ಲ, ಮಾಡಿದವ್ರಿಗೂ ಕೂಡ ಏನಾದರೂ ದೋಷಗಳಿದ್ದರೆ ಹೊರಟೋಗುತ್ತೆ. ಹಾಗಾಗಿನೇ ನಾವು ಹೇಳ್ತಾ ಇರ್ತೀವಿ, ವಿವಾಹಕ್ಕೆ ನಾವು ಊಟ ಮಾಡೋಕ್ಕೆ ಹೋಗಲ್ಲ, ವಿವಾಹ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೆ ಆದರೆ ನಮಗೆಷ್ಟೋ ಪುಣ್ಯ ಬರುತ್ತೆ. ಯಾವುದಾದ್ರೂ ಸಾವು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಇರ್ಬೋದು, ಗೊತ್ತಿರೋರು ಇರ್ಬೋದು, ಸಾವಿನ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೆ ಆದರೆ ನಮಗೆಷ್ಟೋ ಪುಣ್ಯ ಬರುತ್ತೆ. ಇದೆಲ್ಲ ದೊಡ್ಡ ದೊಡ್ಡ ಇತಿಹಾಸ ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಆದರೆ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾವು ಶ್ರದ್ಧಾ ಕಾರ್ಯಗಳನ್ನು ಮಕ್ಕಳಿಲ್ಲದೆ ಇರ್ತಕ್ಕಂಥವರು ಅಥವಾ ಹೆಣ್ಣುಮಕ್ಳು ಇರ್ತಕ್ಕಂಥವರು ಹೆಣ್ಣುಮಕ್ಳು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವೀಗಾಗಲೇ ಒಪ್ಕೊಂಡಿದ್ದೀವಿ. ಅದೇ ರೀತಿ ನೋಡೋಕ್ಕೆ ಹೋದಾಗ ಸಂಬಂಧ ಇಲ್ಲದೆ ಇರೋರು ಮಾಡ್ಬೋದು, ಸಗೋತ್ರದವರು ಮಾಡ್ಬೋದು. ಭಕ್ತಿಯಾಗಿ ಒಂದು ಅರ್ಪಣೆ ಮಾಡಿಕೊಂಡು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ನಾವು ಮಾಡಿದ್ದೆ ಆದರೆ ಸಾಕಷ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.